ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಇವತ್ತಿಗೆ ಏನು ಮಾಡೋಣ್ರಿ ಸ್ನೇಹಿತರ, ಪ್ರಾಚೀನ ಭಾರತ ಇತಿಹಾಸನ ಸಂಪೂರ್ಣವಾಗಿ ಮುಗಿಸಿ ಬಿಡೋಣ್ರಿ. ಕೊನೆಯ ತರಗತಿ ಅಂತ ಹೇಳಕ್ ಬರ್ತೀವಿ. ಕೊನೆಯ ತರಗತಿ ಅಂದ್ರೆ ಇದು ಪ್ರಾಚೀನ ಭಾರತದ ಕೊನೆಯ ತರಗತಿ. ಇದಾದ ನಂತರ ಬರುವುದೇ ಮಧ್ಯಕಾಲೀನ ಭಾರತದ ಇತಿಹಾಸ. ಆ ಕ್ಲಾಸನ್ನು ನೋಡ್ತಾ ನಿಮ್ಮ ಸಹಕಾರದಿಂದ ಮುಗಿಯುವ ಹಂತಕ್ಕೆ ಬಂದದ. ಕರ್ನಾಟಕದಲ್ಲಿ ಅನ್ನೋಕ್ಕಿಂತ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲ ತರಗತಿಯನ್ನು ಮುಗಿಸಿಕೊಟ್ಟ ಹೆಮ್ಮೆ ಈ ವಿವೇಕಾನಂದ IAS ಮತ್ತು KS ಅಕಾಡೆಮಿಗೆ ಸಲ್ತದಂತ ಹೇಳಕ್ ಇಷ್ಟಪಡ್ತೀವ್ರಿ ಸ್ನೇಹಿತರೆ. ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ತರಗತಿಯನ್ನು ಶುರು ಮಾಡಿದ್ದೆ ಆದಲ್ಲಿ ಸ್ನೇಹಿತರ ನೋಡ್ಕೊಳ್ರಿ. ಸ್ನೇಹಿತರ, ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರ ಬಗ್ಗೆ ಇವತ್ತು ತರಗತಿ ಇರ್ತದ. ಮೊದಲು ನಂತರದ ಚಾಲುಕ್ಯರ ಬಗ್ಗೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಅನ್ನೋಕ್ಕಿಂತನೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಯಾವ ಥರ ಬರ್ತಾವ ಅದನ್ನು ಈಸಿಯಾಗಿ ಮುಗಿಸ್ಕೊಡೋಣ ಸ್ನೇಹಿತರ. ಮೊದಲನೇದಾಗಿ ನಂತರದ ಚಾಲುಕ್ಯರು. ಸ್ನೇಹಿತರ, ನಂತರದ ಚಾಲುಕ್ಯರು ಇವರು ರಾಷ್ಟ್ರಕೂಟರು ಸಾಮಂತರಾಗಿದ್ದರು. ಅವರನ್ನು ಕಲ್ಯಾಣಿ ಚಾಲುಕ್ಯರು ಅಂತ ಇವರೇ. ಸ್ನೇಹಿತರ, ನಂತರ ಚಾಲುಕ್ಯರು ಅಂದ್ರೂ ಒಂದ ಅಥವಾ ಕಲ್ಯಾಣದ ಚಾಲುಕ್ಯರು ಅಂದ್ರೂ ಒಂದ. ಓಕೆ, ನಂತರದ ಚಾಲುಕ್ಯರು ಅಂದ್ರೂ ಒಂದ ಅಥವಾ ಕಲ್ಯಾಣದ ಚಾಲುಕ್ಯರು ಅಂದ್ರೂ. ಹಾಗಾದ್ರೆ ಇವರ ಸ್ಥಾಪಕ ಯಾರ್ರಿ? ಇವರ ಸ್ಥಾಪಕ ಎರಡನೇ ತೈಲಪ. ಇವರ ಸ್ಥಾಪಕ ಮಾನ್ಯಕ್ಯಡ. ಇವರ ರಾಜಧಾನಿಗಿತ್ತು. ರಾಷ್ಟ್ರಕೂಟರ ಸಾಮಂತರಾಗಿದ್ದರಿಂದ ಅವರ ರಾಜಧಾನಿ ಇವರು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಮಾನ್ಯಕ್ಯಟ ಇವರ ರಾಜಧಾನಿಗಿರ್ತದ. ಹಾಗಾದ್ರೆ ಇದರ ರಾಜಧಾನಿ ಅವ್ರು ಕಂಟಿನ್ಯೂ ಮಾಡ್ತಾರನ? ಇಂಪಾಸಿಬಲ್ ಸ್ನೇಹಿತರ. ಮಾನ್ಯಕ್ಯಟ ಟ್ರಾನ್ಸ್ಫರ್ ಟು ಕಲ್ಯಾಣಕ್ಕೆ ವರ್ಗಾಯಿಸ್ತಾರ. ಅದನ್ನ ಯಾವ ರಾಜ್ಯ ವರ್ಗಾಯಿಸ್ತಂತ ಕ್ವಶನ್ ಆದ್ರೆ ಒಂದನೇ ಸೋಮೇಶ್ವರ ಎಂಬ ರಾಜ್ಯನು ಅದನ್ನ ಮಾನ್ಯಕ್ಯಟ ರಾಷ್ಟ್ರಕೂಟರ ಸಾಮಂತರಾಗಿದ್ದ ರಾಷ್ಟ್ರಕೂಟವನ್ನು ಕೇಂದ್ರ ಭಾಗಕ್ಕೆ ಇವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಂತರ ಚಾಲುಕ್ಯರಾದರು. ಅದಾದ ನಂತರ ಬಂದ ಒಂದನೇ ಸೋಮೇಶ್ವರ ಎಂಬ ರಾಜ ಅದನ್ನು ಮಾನ್ಯಕ್ಯಡದಿಂದ ಕಲ್ಯಾಣಕ್ಕೆ ಟ್ರಾನ್ಸ್ಫರ್ ಟು ವರ್ಗಾಯಿಸಿದನು ಎಂಬುದು ನಿಮ್ಮ ಗಮನದಲ್ಲಿರ್ಬೇಕಾಗ್ತದ. ಇನ್ನು ಮುಂದುವರೆದು ನೋಡಿದ್ರೆ ಸ್ನೇಹಿತರಿಗೆ ಇಲ್ಲಿ ಪ್ರಮುಖವಾಗಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಆಗುವ ಮೇನ್ ಮನುಷ್ಯ ಅಂದ್ರೆ 6ನೇ ವಿಕ್ರಮಾದಿತ್ಯ. ಸಾಮಾನ್ಯ ಶಕ 1076ರಿಂದ 1126 ಅತಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದಕ್ಕೆ 5 ಸ್ಟಾರ್ ಕೊಟ್ರೆ ತಪ್ಪಾಗ್ಲಾರ್ದು ಸ್ನೇಹಿತರ. ಯಾಕ್ರಿ ಸರ್ 5 ಸ್ಟಾರ್? ಯಾಕಂದ್ರೆ ಕ್ವಶನ್ ಮೇನ್ ಆಗೋ ಇಲ್ಲಿ ಬರೀ. ಆದ್ದರಿಂದ ನೀವು ನೋಡ್ತಾ ಹೋಗ್ರಿ. 6ನೇ ವಿಕ್ರಮಾದಿತ್ಯ ಈ ವಂಶದ ಅತ್ಯಂತ ಪ್ರಮುಖ ವರ್ಷ. 50 ವರ್ಷ ಕಾಲ ಆಳ್ವಿಕೆ ಮಾಡ್ಯಾನ್ರಿ. ಪ್ರಮುಖ ಚಾನ್ಸ್ ಐತ್ರಿ. 50 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಯಾನಂದ್ರೆ ಫೇಮಸ್ ಆಗಬೇಕು. ಅಷ್ಟೇ ಅಲ್ಲದೆ ಇವನು ಬನವಾಸಿಯಲ್ಲಿ ತನ್ನ ಸಹೋದರ ಜಯಸಿಂಹನ ದಂಗೆಯನ್ನು ತೆಗ್ತಾನ. ಅವನ ಸಹೋದರ ಬ್ರದರ್ ಸ್ವಾರ್ ಅವನ ಸಹೋದರನೇ ಆಗಿರ್ತಕ್ಕಂಥ ಬನವಾಸಿ ಒಳಗೆ ಯುದ್ಧ ನಡೀತದ. ಅವನ ಸಹೋದರ ಯಾರಂದ್ರೆ ಜಯಸಿಂಹ ದಂಗೆ ಹೇಳ್ತಾನೆ. ಆದ್ರೆ ಆವತ್ತನ ದಂಗೆಯನ್ನು 6ನೇ ವಿಕ್ರಮಾದಿತ್ಯ ಹತ್ತಿಕ್ತಾನ. ನಂತರ ಅವನು ಹೊಯ್ಸಳ ಅರಸರಾದ 1ನೇ ವೀರ ಬಲ್ಲಾಳನು ಹಾಗೂ ವಿಷ್ಣುವರ್ಧನ ದಂಗೆಯನ್ನು ಎದುರಿಸ್ತಾನ. ವೆಂಗಿಯನ್ನು ವಶಪಡಿಸಿಕೊಳ್ಳಬೇಕೆಂಬ ಕುಲತ್ತುಂಗ ಚೋಳನ ಪ್ರಯತ್ನ ವಿಫಲಗೊಳಿಸ್ತಾನ. ನೋಡ್ರಿ, ವೆಂಗಿಯನ್ನು ವಶಪಡಿಸಿಕೊಳ್ಬೇಕಂತ ಯಾರು ಇರ್ತಾರ? ಕುಲತ್ತುಂಗ ಚೋಳ ಇರ್ತಾನ. ಆದ್ರ ಕುಲತ್ತುಂಗ ಚೋಳನ ಆಸೆ ವಿಫಲವಾಯ್ತದ. ಅಂದ್ರೆ 6ನೇ ವಿಕ್ರಮಾದಿತ್ಯ ಆತನ ಸೋಲ್ ಮಾಡ್ತಾನ. ಅಷ್ಟಲ್ಲದೆ ಇತ್ತ ಪಾರಮರನರನ್ನು ಸಹ ಸೋಲಿಸ್ತಾನ. ಇಷ್ಟೆಲ್ಲ ಸೋಲಿಸಿದ ವಿಕ್ರಮಾದಿತ್ಯ ಈಗ ಪ್ರಮುಖವಾಗಿ ಇರುವುದನ್ನು ನೀವು ನೋಡಬೇಕಾಗುತ್ತೆ. ನಂತರ ಚಾಲುಕ್ಯರ ಪ್ರಮುಖ ಅರಸ 6ನೇ ವಿಕ್ರಮಾದಿತ್ಯ 50 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಸಾಮ್ರಾಜ್ಯವನ್ನು ಬೆಳೆಸಿದ ಹೀರೋ ಎಂದರೆ ತಪ್ಪಾಗಲಾರದು ಸ್ನೇಹಿತರ. ಗೋವಾದ ಕದಂಬರು ಬರ್ತಾರ. ಗೋವಾದ ಕದಂಬರು ಮತ್ತು ಕರಾಡದ ಶಿಲಾಹರರ ದಂಗೆಗಳನ್ನು ಹತ್ತಿಕ್ಕೊಳ್ಳಿ ಯಶಸ್ವಿತಾನ. ನಂತರ ಅವರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸ್ತಾನೆ. ಅವನು ಶ್ರೀಲಂಕಾದ ಅರಸನಾದ ವಿಜಯಬಾಹುವಿನ ಆಸ್ಥಾನಕ್ಕೆ ತನ್ನ ರಾಯಭಾರನ ಕಳಿಸ್ತಾನ. ಇವನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ. ಸ್ನೇಹಿತರೆ, ಉತ್ತರಕ್ಕೆ ನರ್ಮದಾ ನದಿ ತಗೊಂಡಿದ್ರ ಇದು 1 ನಿಮಿಷ ಸಾರಿ ಸ್ನೇಹಿತರೆ, ಸ್ವಲ್ಪ ಅಟ್ಟಕಡ್ಡಾರೆ ಇಲ್ಲಿ. ಇದು ಉತ್ತರದ ನರ್ಮದಾ ನದಿ. ಆತರ ಈತ ಮೇಲೆ ಹೋಗ್ಲಿಲ್ಲ, ಉತ್ತರ ಭಾರತದ ಕಡೆ ಹೋಗ್ಲೇ ಇಲ್ಲ. ಕೊನೆಯದಾಗಿ ಈತ ಮೇಲಿನ ಭಾಗ ಅಂದ್ರೆ ಉತ್ತರದ ಭಾಗದಲ್ಲಿ ತನ್ನ ಗಡಿಯಾಗಿರ್ತಕ್ಕಂಥ ನರ್ಮದಾ ನದಿಯನ್ನು ಹೊಂತಾನ. ದಕ್ಷಿಣದಲ್ಲಿ ಕಪಟಾವರೆಗೆ ಮತ್ತು ಪೂರ್ವ ಮತ್ತು ಪಶ್ಚಿಮಗಳಲ್ಲಿ 2 ಸಮುದ್ರಗಳನ್ನು ಹೊಂದಿದ್ದ. ಅವನಿಗೆಲ್ಲ ಸಾಧನೆಗಳ ಬಗ್ಗೆ ಯಾವ ಶಾಸನ ಹೇಳ್ತದಂದ್ರೆ ಲಕ್ಷ್ಮೇಶ್ವರ ಶಾಸನ ವಿವರಗಳನ್ನು ಇಡ್ತದ. ಅಷ್ಟೇ ಇಲ್ಲದೆ ಇವನಿಗೆ ಬಿರುದುಗಳು ಸಹ ಇರ್ತಾವ. ಬಿರುದುಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಇರ್ತಾವ. ಬಿರುದುಗಳನ್ನ ನೀವು ನೋಡ್ಕೊಬೇಕಾಗ್ತದ. ಮೊದಲನೇ ಬಿರುದು ನೋಡ್ಕೊಳ್ರಿ, ಪೇರ್ಮಾಡಿದೇವ ಈತನ ಬಿರುದು. 6ನೇ ವಿಕ್ರಮಾದಿತ್ಯನ ಬಿರುದುಗಳು ನೀವು ಗಮನದಲ್ಲಿ ಇಟ್ಕೊಳ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದಾವ. ಹಿಂದಿನ ಕ್ವಶನ್ ಪೇಪರ್ ಅನ್ನು ನೀವು ತೆಗೆದು ನೋಡಿದ್ದೆ ಆದಲ್ಲಿ ಹಲವಾರು ಕ್ವಶನ್ಗಳಾಗಿರುವುದನ್ನ ಗಮನದಲ್ಲಿ ತಕ್ಕೋತೀರಿ ಸ್ನೇಹಿತರು. ಒಂದೇದು ಯಾವುದಂದ್ರೆ ಪೇರ್ಮಾಡಿದೇವ, ಅದೇ ಎಲ್ಲದೆ ತ್ರಿಭುವನಮಲ್ಲ. ಈ ಬಿರುದುಗಳು
6ನೇ ವಿಕ್ರಮಾದಿತ್ಯನಿಗಿದ್ದು ಅಷ್ಟೇ ಕನ್ಸೂಮ್ ಮಾಡ್ಕೊಂಡಿರಲಿಲ್ಲ. ಸಾಮಾನ್ಯ ಶಕ 1076ರಲ್ಲಿ ಇದೇನಾಳತನಿಗಿದ್ದು ಮಾತ್ರ ಎಷ್ಟು ಸಾರಿ ಕ್ವಶನ್ ಆಗಿದೆ, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ರಿ. ಸಾಮಾನ್ಯ ಶಕ 1076ರಲ್ಲಿ ವಿಕ್ರಮ ಶಕೆ ಎಂಬ ಹೊಸ ಶಕೆಯನ್ನು ಆರಂಭಿಸಿದನು. ನೋಡ್ರಿ, ವಿಕ್ರಮ ಶಕೆ ಎಂಬ ಹೊಸ ಶಕೆಯನ್ನು ಆರಂಭಿಸಿದವರು ಯಾರು? 6ನೇ ವಿಕ್ರಮಾದಿತ್ಯ. 3ನೇ ಸೋಮೇಶ್ವರ ವಿಕ್ರಮಾದಿತ್ಯನ ಉತ್ತರಾಧಿಕಾರಿ ಆದನು. ಈ ಸಾಮ್ರಾಜ್ಯ ಇತರ ಅರಸರೆಂದರೆ ಜಗದೇಕ ಮಲ್ಲ ಆಗಿರ್ಬೋದು, 3ನೇ ತೈಲಪ ಆಗಿರ್ಬೋದು, ತ್ರಿಭುವನ ಮಲ್ಲ ಆಗಿರ್ಬೋದು. ಅಷ್ಟೇ ಅಲ್ಲದೆ 4ನೇ ಸೋಮೇಶ್ವರ ಈ ನಂತರದ ಚಾಲುಕ್ಯರ ಪ್ರಮುಖ ಅರಸರಾಗಿರುವುದು ನೀವು ಗಮನಕ್ಕೆ ತಗೋಬೇಕಾಗ್ತದೆ. ಇಷ್ಟು ಇಂಪಾರ್ಟೆಂಟ್. ಅದಂತರ ಇವರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡಿದ್ದೆ ಆದಲ್ಲಿ ಸ್ನೇಹಿತರೆ ಅಷ್ಟೊಂದು ಸಾಂಸ್ಕೃತಿಕ ಕೊಡುಗೆಗಳು ಕಂಡು ಬಂದಿಲ್ಲ. ಅದರ ಸಹ ಕಲ್ಯಾಣದ ಬಾದಾಮಿ ಚಾಲುಕ್ಯರ ಮಹಾನ್ ಪರಂಪರೆ ಅನುಸರಿಸಿ ಕರ್ನಾಟಕ ಸಂಸ್ಕೃತಿ ಸಾಹಿತ್ಯ ಕಲೆ ಕೊಟ್ಟಾರ. ನೋಡೋಣ ಸ್ನೇಹಿತರೆ, ಮೊದಲನೇದಾಗಿ ಸಾಹಿತ್ಯ ನೋಡೋಣ. ಸಾಹಿತ್ಯ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಇಲ್ಲಿ ಜೈನ ಬರಹಗಾರರಾದ ಕನ್ನಡದ ಪ್ರಮುಖರಲ್ಲೇ ಒಬ್ಬರಾದ ಸ್ನೇಹಿತರ ರನ್ನ ಇರ್ತಾನ. ರನ್ನ ಯಾರ ಆಸ್ಥಾನದಲ್ಲಿದ್ದ ಎಂಬ ಕ್ವಶನ್ ನಿಮಗೆ ಬಂದರೆ ರನ್ನ ಸತ್ಯಾಶ್ರಯರ ಆಸ್ಥಾನದಲ್ಲಿದ್ದ ಎನ್ನುವುದು ನಿಮ್ಮ ಉತ್ತರವಾಗಿರಬೇಕಾಗ್ತದ. ರನ್ನ ಯಾರ ಆಸ್ಥಾನದಲ್ಲಿದ್ದ ಅಂದರೆ ಸತ್ಯಾಶ್ರಯನ ಆಸ್ಥಾನದಿಂದ ಪಂಪನ ಬಗ್ಗೆ, ಪೊನ್ನನ ಬಗ್ಗೆ ಇದೇ ಮಾರ್ನಿಂಗ್ ಅಂದರೆ ಬೆಳಗ್ಗೆ ವಿಡಿಯೋಲಿ ಮುಗಿಸ್ಕೊಟ್ಟಿದ್ದೀವಿ. ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ, ಇದೇ ಪ್ಲೇ ಲಿಸ್ಟಲ್ಲಿ ಇರ್ತದೆ ಸ್ನೇಹಿತರೆ. ಹಾಗಾದರೆ ರನ್ನನ ಕೃತಿಗಳನ್ನು ನೋಡುವುದಾದರೆ ಪ್ರಮುಖವಾಗಿ ರನ್ನನ ಕೃತಿಗಳು ಒಂದು ಅಜಿತನಾಥ ಪುರಾಣ, ಇನ್ನೊಂದು ಸಾಹಸ ಭೀಮ ವಿಜಯಂ. ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯಂ ಬರೆದ ರನ್ನ ಯಾರ ಆಶ್ರಯದಲ್ಲಿ? ಸತ್ಯಾಶ್ರಯನ ಆಶ್ರಯದಲ್ಲಿದ್ದ. ಅಷ್ಟೇ ಅಲ್ಲದೆ ಆತನಿಗೆ ಒಂದು ಬಿರುದು ಸಹ ಐತೆ. ಇದು ಸಹ ಕ್ವಶನ್ ಆಗ್ತದೆ. ಕವಿ ಚಕ್ರವರ್ತಿ ಆತನ ಬಿರುದು ಆಗಿರ್ತದೆ. ಈ ಕಾಲದ ಇತರ ಪ್ರಮುಖ ಬರಹಗಾರರು ಇರ್ತಾರೆ. 2ನೇ ಚಾವುಂಡರಾಯ ಇರ್ಬೋದು, ಲೋಕೋಪಕಾರ ಈತನ ಕೃತಿ. ಅಷ್ಟೆಲ್ಲ ಇದು ಖಗೋಳಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಶಿಲ್ಪಶಾಸ್ತ್ರ, ವೈದ್ಯಶಾಸ್ತ್ರ. 2ನೇ ಚಾವುಂಡರಾಯನ ಲೋಕೋಪಕಾರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಶಿಲ್ಪಶಾಸ್ತ್ರ, ವೈದ್ಯಕೀಯ ಶಾಸ್ತ್ರಗಳ ಬಗ್ಗೆ ವಿಪುಲವಾದ ಅಥವಾ ವಿವರವಾದ ಮಾಹಿತಿಯನ್ನು ಕೊಡುತ್ತದೆ. ನಂತರ ಮುಂದುವರೆದು ಶ್ರೀಧರಾಚಾರ್ಯನ ಜಾತಕ ತಿಲಕ. ಇದು ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಅಂತ ಕ್ವಶನ್ ಇಂಥವಾಗತ್ತವ. ಶ್ರೀಧರಾಚಾರ್ಯನ ಜಾತಕ ತಿಲಕ ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ. ಕಾಶ್ಮೀರದ ಕವಿ ಬಿಲ್ಲನ ಬಿರುದೈತ್ರಿದ. ಕಾಶ್ಮೀರದ ಕವಿ ಬಿಲ್ಲನ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ. ವಿಕ್ರಮಾಂಕ ದೇವಚರಿತ್ರ ಕ್ವಶನ್ ಆಗಿರ್ತದ. ಬಿಲ್ಲನ ಅಥವಾ ಕಾಶ್ಮೀರದ ಕವಿಗೆಂದೇ ಕರೆಸಿಕೊಡುವ ಬಿಲ್ಲನ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದ. ಆತನ ಪ್ರಮುಖ ಕೃತಿ ವಿಕ್ರಮಾಂಕ ದೇವಚರಿತ. ಮುಂದುವರೆದು 3ನೇ ಸೋಮೇಶ್ವರನ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮನಸೋಲ್ಲಾಸ ಎಂಬ ಕೃತಿ ಬರೆದಿದ್ದು ಇದು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದೇ ಪರಿಗಣಿಸಲಾಗಿದೆ. ಎಷ್ಟು ಶಾರ್ಟ್ ಐತಿ, ಎಷ್ಟು ಕ್ವಶನ್ ಹೊಂಡ್ತವ. ಈ ಕ್ಲಾಸ್ ಬಗ್ಗೆ ನೀವು ಥಿಂಕ್ ಮಾಡ್ರಿ, ಕ್ಲಾಸ್ ನೋಡ್ರಿ. ಇನ್ನೊಮ್ಮೆ ಚಂದಂಗೆ ವಿವರ ಕೊಡ್ತೀನಿ ರೀ. 3ನೇ ಸೋಮೇಶ್ವರ ಆತ ಕೃತಿ ಬರಿತಾನ, ಅದಕ್ಕೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಲೂ ಕರೀತಾರೆ ಅಥವಾ ಬಾರ್ ಮನಸೋಲ್ಲಾಸ ಅಂತ ಕರೀತಾರ. ಇದು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಅಂತ ಕರೀತಾರ. ಇದನ್ನು ನೀವು ಗಮನದಲ್ಲಿ ತಗೊಳ್ರಿ. ಅದ ನಂತರ ಮುಂದುವರೆದು 2ನೇ ನಾಗವರ್ಮ ಬರ್ತಾನ. 2ನೇ ನಾಗವರ್ಮ ಜಗದೇಕಮಲ್ಲನ ಶಿಕ್ಷಕನಾಗಿದ್ದು ಕಾವ್ಯಲೋಕನ ಅಥವಾ ಕಾವ್ಯ ಕುರಿತಾದ ಕೃತಿ, ಭಾಷ್ಯಭೂಷಣ, ವ್ಯಾಕರಣ ಕೃತಿ, ಅಭಿಧಾನ ವಸ್ತುಕೋಶ, ಕನ್ನಡದ ಮೊದಲ ಶಬ್ದಕೋಶ. ಇಲ್ಲಿ ನೋಡ್ರಿ, ನಿಮಗೆ ಕನ್ನಡದ ಮೊದಲ ಅಭಿಧಾನ ವಸ್ತುಕೋಶ ಸಿಕ್ತು. ಸಂಸ್ಕೃತದ ವಿಶ್ವಕೋಶವು ಇಲ್ಲಿ ಸಿಕ್ಕಿದೆ. ಮನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ. ಇಷ್ಟು ಬಿಟ್ಟ ಕ್ವಶನ್ ಎಲ್ಲಿಂದ ತೆಗಿಯೋದನ್ನು ಹೇಳ್ರಿ ಅವ, ಹೌದಲ್ರಿ? ಆದ್ದರಿಂದ ಕ್ಲಾಸ್ಗಳು ಇಂಪಾರ್ಟೆಂಟ್ ಸಿಗ್ಲಾಕೈತಿಲ್ರಿ. ಇನ್ನು ನೀವು ಎಕ್ಸಾಮ್ ಬಂದು ಬೆಳಕ ಕಮೆಂಟ್ ಆಗ್ತೀರಿ ಸ್ನೇಹಿತರೆ, ಸರ ಏನು ಕ್ಲಾಸ್ ಕೊಟ್ಟಿರಿ ಸರ, ಬೆಸ್ಟ್ ರೀ ಸರ್ ಅಂತ. ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ ಸ್ನೇಹಿತರೆ. ಹಿಸ್ಟ್ರಿ ಮುಗಿದ ತಕ್ಷಣ ಪೊಲಿಟಿಕಲ್ ಚಾಲೂ ಮಾಡೋಣ, ಎಕನಾಮಿ ಚಾಲೂ ಮಾಡೋಣ, ಜಿಯೋಗ್ರಫಿ ಕಮೆಂಟ್ ಹಾಕ್ರಿ, ಅದನ್ನ ಚಾಲೂ ಮಾಡ್ತೀನಿ ರೀ ಸ್ನೇಹಿತರೆ. ದುರ್ಗಸಿಂಹ ಬರೆದಿರತಕ್ಕಂಥ ಪಂಚತಂತ್ರ, ದುರ್ಗಸಿಂಹನ ಪಂಚತಂತ್ರ ಆಗಿರಬಹುದು. ಚಂದ್ರರಾಜನ ಮದನ ತಿಲಕ ಇರಬಹುದು, ಕ್ವಶನ್ ಆಗಿದ್ರೆ. ಶಾಂತಿನಾಥನ ಸುಕುಮಾರ ಚರಿತ್ರೆ ಇರ್ಬೋದು. ಕೀರ್ತಿವರ್ಮನ ಗೋವೈದ್ಯ ಇರ್ಬೋದು. ನಯಸೇನನ ಧರ್ಮಾಮೃತ ಇರ್ಬೋದು. ವಿಜ್ಞಾನೇಶ್ವರನ ಮಿತ್ತಾಕ್ಷರ ನ್ಯಾಯ ಸಂಹಿತೆ ಅಥವಾ ಹಿಂದೂ ಕಾನೂನು ಸಂಹಿತೆ ಇರಬಹುದು. IPC ಇಂಡಿಯನ್ ಪಿನಲ್ ಕೋಡ್, CRPT ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಸ್ನೇಹಿತರ ಕಲೆ ಮತ್ತು ವಾಸ್ತುಶಿಲ್ಪ ನೀವು ನೋಡಿದ್ದೆ ಆದಲ್ಲಿ ಕಲ್ಯಾಣದ ಚಾಲುಕ್ಯರ ಕಲೆ ವಾಸ್ತುಶಿಲ್ಪ ಪೋಷಕರಾಗಿದ್ದು ಅವರು ಬಾದಾಮಿ ಚಾಲುಕ್ಯರ ಕಲೆಯನ್ನೇ ಅಥವಾ ಶಿಲ್ಪಿಯನ್ನೇ ಅಂದ್ರೆ ಹೊಯ್ಸಳ ಶೈಲಿ ಬರ್ತದೆ, ಬಾದಾಮಿ ಶೈಲಿ ಬರ್ತದೆ, ಮೌರ್ಯರದ ಮೌರ್ಯ ಶೈಲಿ ಬರ್ತದೆ, ದ್ರಾವಿಡ್ ಶೈಲಿ ಬರ್ತದೆ, ನಾಗರ್ ಶೈಲಿ ಬರ್ತದೆ. ಈ ರೀತಿಯಾಗಿ ಇವ್ರದ್ದು ಸಹ ಏನಿವ್ರು ಬಾದಾಮಿಯನ್ನು ಚಾಲುಕ್ಯರು ಮಾಡಿದ್ಲ, ಈ ನಂತರ ಚಾಲುಕ್ಯರು ಅದನ್ನ ಮುಂದುವರ್ಸಿ. ಸ್ನೇಹಿತರೆ ಆರ್ಟ್ ಆ್ಯಂಡ್ ಕಲ್ಚರ್ ಭಾಳ ಮಂದಿ ಕಮೆಂಟ್ ಹಾಕೈತಿರಪ್ಪಿ ಸರ್ ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ ಸರ್.
ಕಂಟಿನ್ಯೂ ಮಾಡೋಕ್ಕೆ ಅಲ್ಲಿ ಏನು ಉಳಿದಿಲ್ಲ. ಆಲ್ರೆಡಿ ನಾನು 9 ವಿಡಿಯೋ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ ರೀ. ಅದ್ರಾಗ ಏನು ಉಂಟು ರೀ, ಅಲ್ಲಿ ಸಹ ಏನು ಇದು ಪ್ರಾಚೀನ ಇತಿಹಾಸದ ಏನೈತ್ರಿ ಅಲ್ಲಿ ಆಲ್ಮೋಸ್ಟ್ ಕವರ್ ಆದಂಗಾಗಿದೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅಲ್ಲಿ ಕವರ್ ಆಗಿದೆ. ಅಲ್ಲಿ ಫೋಟೋ ಅದು PPT ಒಳಗೆ ಮಾಡಿದ್ವಿ, ಅಲ್ಲಿ ಫೋಟೋ ಇದು ಸ್ಲೈಡ್ ಐತಿ, ಚಿತ್ರಗಳ ಮುಖಾಂತರ ತೋರಿಸ್ಬೇಕು, ಅದೆಲ್ಲ ಅತಿ ನೀಟಾಗಿ ಮುಗಿದು ಸ್ವಲ್ಪ ನೋಡ್ಕೊರಿ. ಇನ್ನೊಂದು ಅಪ್ಡೇಟ್ ಮಾಡ್ತೀನಿ, ಇನ್ನೊಂದು 11 ವಿಡಿಯೋ ಅಪ್ಡೇಟ್ ಮಾಡಿ ಫುಲ್ ಅದನ್ನು ನೋಡ್ರಿ. ಜೀವಮಾನದಾಗ ನೀವು ಬೇಕಾದ ಅಂದ್ರೆ ಬರೀಬೇಕು, ಹಂಗೆ ಮಾಡಿ ಕೊಡ್ತೀನಿ ರೀ. ಈಗ ಹಿಸ್ಟ್ರಿ ಮಾಡತ್ತೀವಿ, ಇದನ್ನು ಮುಗಿಸಿ ಅದು ಟೈಮ್ ಸಿಕ್ಕ ಅದು ಮಾಡ್ತೀವಿ. ಅದು ಏಕೆ ಲೇಟ್ ಆಗುತ್ತೆ ಅಂದ್ರೆ ಅದನ್ನು PPT ಸ್ವಲ್ಪ ಟೈಪ್ ಮಾಡಬೇಕಾಗ್ತದೆ, ಫೋಟೋ ಆ್ಯಡ್ ಮಾಡಬೇಕಾಗ್ತದೆ, ಹೀಗಾಗಿ ಸ್ವಲ್ಪ ಡಿಲೇ ಆಗತ್ತದ. ಕಂಟಿನ್ಯೂ ಮಾಡೋಣ್ರಿ. ಅದರ ಏನು ಅರ್ಧ ತನಕ ಬಿಟ್ಟಿನ ಸ್ನೇಹಿತರೆ ಕಂಟಿನ್ಯೂ ಮಾಡಿ ಕೊಡ್ತೀನಿ ರೀ. ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀನಿ ರೀ. ಈಗ ಬರೋಣ್ರಿ ಸ್ನೇಹಿತರೆ. ನೋಡ್ರಿ, ಇವರು ಅದೇನು ಬಾದಾಮಿ ಚಾಲುಕ್ಯರಿದ್ರೆ ಅವ್ರದ್ದು ಕಂಟಿನ್ಯೂ ಮಾಡ್ತಾರೆ. ಇಟ್ ಮೀನ್ಸ್ ಬಾದಾಮಿ ಚಾಲುಕ್ಯರ ವಾಸ್ತುಶೈಲಿಯನ್ನು ಇವ್ರು ಮುಂದುವರಿಸ್ತಾರೆ. ಓಕೆ, ಮುಂದುವರಿಸಿ ಇವರು ನೋಡ್ರಿ ಸ್ಥಳ ಇರ್ಬೋದು ಈ ದೇವಾಲಯ. ಇವತ್ತು ಸ್ವಲ್ಪ ಕ್ವಶನ್ ಮಾಡಿರ್ತಾರೆ. ಇವು ನೋಡ್ರಿ, ಇಷ್ಟು ನೆನ್ಪಿಟ್ಟುಕೊಳ್ರಿ. ಮೊದಲನೇದು ಕಲಮೇಶ್ವರ ದೇವಾಲಯ ಎಲ್ಲೈತಿ? ಕುಕ್ಕನೂರಿನಲ್ಲೈತಿ. ಬ್ರಹ್ಮೇಶ್ವರ ದೇವಾಲಯ ಅಬಲೂರಿನಲ್ಲಿ. ಮಲ್ಲಿಕಾರ್ಜುನ ದೇವಾಲಯ ಕುರವತ್ತಿಯಲ್ಲೈತಿ. ಲಕ್ಕುಂಡಿ ಅಲ್ಲಿ ಬ್ರಹ್ಮ ಜೀನಾಲಯ ಮತ್ತು ಕಾಶಿ ವಿಶ್ವೇಶ್ವರ ದೇವಾಲಯ ಐತಿ. ಲಕ್ಷ್ಮೇಶ್ವರದಲ್ಲಿ ಶಂಖಬಸದಿ ಮತ್ತು ಸೋಮೇಶ್ವರ ಅದ್ರಿ. ಡಂಬಳದಲ್ಲಿ ದೊಡ್ಡ ಬಸವೇಶ್ವರ. ಹಿರೇಹಡಗಲಿಯಲ್ಲಿ ಕಲಮೇಶ್ವರ. ಹಾವೇರಿಯಲ್ಲಿ ಸಿದ್ದೇಶ್ವರ ದೇವಾಲಯ. ಹಾನಗಲ್ಲು ತಾರಕೇಶ್ವರ ಅಥವಾ ಗಣಪತಿ ದೇವಾಲಯ. ಸ್ನೇಹಿತರೆ, ಇವು ಎಲ್ಲಿ ಕ್ವಶನ್ ಆಗ್ತಾವ ಅಂದ್ರೆ ಹೊಂದಿಸಿ ಬರೀರಿ ಏನು ಬರ್ತೀರಿ ಅಲ್ಲಿ ಕ್ವಶನ್ ಆಗ್ತಾವ. ನಿಮ್ಗೆ ಅಟ್ ಲೀಸ್ಟ್ ಇಷ್ಟು ಇಲ್ಲ ಅಂದ್ರೆ ನೀವು MCQ ಇದ್ದ ಕಾರಣ ಅಟ್ ಲೀಸ್ಟ್ ಅಗದಿ ಕಡಿಮೆ ಅಂದ್ರೆ ಸ್ನೇಹಿತರೆ ಒಂದು 3 ರಿಂದ 4 ಗೊತ್ತಿರಬೇಕಾಗ್ತದೆ. ಈ ಥರ ಅಟ್ಲೀಸ್ಟ್ ಅವ್ರು 2 ಡ್ರೆಸ್ ಸೇಮ್ ಬಂದಾಗ ನಿಮ್ಮ ಜೇಬಿನಲ್ಲಿ 1 ಮಾರ್ಕ್ಸ್ ಫಿಕ್ಸ್ ಅಂತ ಹೇಳ್ತಾ ಮುಂದೆ ಹೋಗೋಣ್ರಿ. ಕನ್ಸೆಟ್ ಹೊಡ್ಕೊಳ್ರಿ ಸ್ನೇಹಿತರೆ. ಮುಂದೆ ಹೋದಿದ್ದೆ ಆದಲ್ಲಿ ಇನ್ನು ಬಳ್ಳಿಗಾವಿನಲ್ಲಿ ಸಹ ಕೇದಾರೇಶ್ವರ ಇರ್ಬೋದು, ತ್ರಿಪುರಾಂಬಕ ಇರ್ಬೋದು. ಇಟ್ಟಗಿಯಲ್ಲಿ ಇವು ಕೇಳ್ತಾರೆ ಸ್ನೇಹಿತರೆ, ಇವು ಕ್ವಶನ್ ಆಗಿದೆ. ಇಟ್ಟಗಿಯಲ್ಲಿ ಮಹಾದೇವ ದೇವಾಲಯ ಐತ್ರಿ. ಈ ದೇವಾಲಯ 6ನೇ ವಿಕ್ರಮಾದಿತ್ಯ ನಿರ್ಮಿಸನ. 6ನೇ ವಿಕ್ರಮಾದಿತ್ಯ ಆತ ರಾಜ ಇದ್ದ, ಆತನ ದಂಡನಾಯಕ. ಅಲ್ಲಿ ಹೆಂಗೆ ಬಂಕೇಶ್ ಇದ್ದ ಆ ರೀತಿಯಾಗಿ ದಂಡನಾಯಕ ಅಂತ ಮಹಾದೇವ ಇದನ್ನ ಅನುಸಾರ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಆದ್ದರಿಂದ ಇಟ್ಟಗಿ ದೇವಾಲಯ ಸ್ವಲ್ಪ ಪ್ರಮುಖ ಆಗ್ತದ. 6ನೇ ವಿಕ್ರಮಾದಿತ್ಯನೂ ಪ್ರಮುಖ ಆಗ್ತಾನೆ ಮತ್ತು ಆತನ ಇದನ್ನು ಮಹಾದಂಡನಾಯಕದ ಮಹಾದೇವವು ಪ್ರಮುಖ ಆಗ್ತಾನೆ. ಇದು ಇಟ್ಟಗಿಯಲ್ಲಿರೋದು ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಮುಂದುವರೆದು ನೋಡಿದ್ರೆ 6ನೇ ವಿಕ್ರಮಾದಿತ್ಯನ ರಾಣಿ ಆದ ಚಂದ್ರಲೇಖ ನೃತ್ಯ, ಸಂಗೀತ, ಲಲಿತ ಕಲೆಗಳಲ್ಲಿ ಪ್ರವೀಣೆಯಾಗಿದ್ದಳು. ಆದರೆ ಈ ಕಲೆಗೆ ನೃತ್ಯ ವಿದ್ಯಾಧರಿ ಅಥವಾ ಅಭಿನವ ಸರಸ್ವತಿ ಎಂಬ ಬಿರುದನ್ನು ತಗೊಂಡರ. ಸ್ನೇಹಿತರೆ, ಮುಂದುವರೆದ ಭಾಗ ದ್ವಾರ ಸಮುದ್ರದ ಹೊಯ್ಸಳು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಭೇಟಿಯಾಗೋಣ. ಎಲ್ಲರಿಗೂ ಬಾಯ್ ಬಾಯ್.